ನಿಮ್ಮನ್ನು ಏನಪ್ಪ ಅಂತ ಗೌರ್ಮೆಂಟ್ ಜಾಬ್ ತಗೋಬೇಕು, ಬೇಗ ಜಾಬ್ ಆಗ್ತಾವ, ಯಾರು ಜಾಸ್ತಿ ಕೋರ್ಸ್ ಮಾಡಿರಲ್ಲ, ಬೇಗ ಮಾಡ್ಬೇಕಂತ ಜಾಸ್ತಿ ಮಾಡಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನೀವು ಇವಾಗ ಎಕ್ಸಾಮ್ ಏನಾದ್ರು ಬಿಲ್ ರಿಕ್ರೂಟ್ಮೆಂಟ್ ಮಾಡ್ತಾರಲ್ಲ, ಲೈಬ್ರರಿಯನ್ ಕೋರ್ಸ್ ಮಾಡಿದಾರಲ್ಲ, ಈಗ ಬರಕ್ ಹೋಗ್ಬೇಕು, ಗೊತ್ತಾಗ್ತದೆ ಎಷ್ಟು ಜನ ಬರ್ತಾರೆ ಅಂತ ಅಷ್ಟೇ. ಎಲ್ಲರೂ ಮಾಡಿದೀರಾ, ಚೆನ್ನಾಗಿ ಓದಿದೀರಾ, ಪಾಸ್ ಆಗಿದ್ದೀರಿ. ಆ ಹುಸೇನ್ ಸರ್ ಮತ್ತೆ ಎಸ್ ಸರ್ ಏನೇ ಕೇಳಿದ್ರು, ಮೊನ್ನೆ ಅಟೆಂಡ್ ಆಗಿಲ್ಲ ಅಂದ್ರೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ನಮ್ಮ ಮ್ಯಾಮ್ ಅಂದ್ರು, ರಾಜೇಶ್ವರಿ ಮ್ಯಾಮ್ ಅಂದ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಲಾಸ್ಟ್ ಟೈಮ್ ಆಗ್ಲಿ ಈಗಾಗ್ಲಿ ಮೈಸೂರು ಅಂದ್ರೆ ಗೊತ್ತಿಲ್ಲ ನಮಗೆ, ಬಂದ್ರೆ ಕರ್ಕೊಂಡೆಲ್ಲ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿ. ಅವರಷ್ಟು ರಾಜೇಶ್ವರಿ ಮ್ಯಾಮ್ ಅಷ್ಟು ಒಳ್ಳೆ ಮನಸ್ಸು ಇಲ್ಲ ಅನ್ಕೋತಿದೀವಿ. ನಮ್ ಸಿಕ್ಕಿರೋ ಫ್ರೆಂಡ್ ಸರ್ಕಲ್ ಅಲ್ಲಿ ಮತ್ತೆ ಎಲ್ಲರೂ ಚೆನ್ನಾಗಿ ನನ್ನಂತ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಮತ್ತೆ ಏನ್ ಹೇಳ್ಬೇಕಂದ್ರೆ ಎಲ್ಲರೂ ಚೆನ್ನಾಗಿ ಹೋಗ್ರಿ, ಯಾವ್ದೋ ಒಂದು ಜಾಬ್ ಇಟ್ಕೋರಿ. ಲೈಬ್ರರಿ ಕೋರ್ಸ್ ಅಂತ ಇದ್ರಲ್ಲಿ ನೀವು ಆಲ್ರೆಡಿ ಎಲ್ಲರೂ ಬೇರೆ ಕೋರ್ಸ್ ಮಾಡ್ಕೊಂಡೆ ಈ ಕೋರ್ಸಿಗೆ ಬಂದಿದ್ದಾರೆ ಎಕ್ಸ್ಟರ್ನಲ್ ಇದೆಯಾ ಅಂತ. ಆದ್ರೆ ಒಳ್ಳೇದು, ಆಗಿಲ್ಲ ಅಂದ್ರೆ ಅದ್ರ ಮೇಲೆ ಕುತ್ಕೋಬೇಡಿ, ಬೇರೆದೆಲ್ಲ ಮಾಡಿ ಒಳ್ಳೆ ಜಾಬ್ ಇದೆ ಅಂತ ಹೇಳ್ತಾ ನಾನು ಮಾಡ್ತೀನಿ. ನಮಗೆ ನೌಕರಿ ಸಿಗುತ್ತೆ. ಎಲ್ಲಾದ್ರೂ ನಾವು ಮನೆ ಆದ್ರೆ ಇದು ಕೋರ್ಸ್ ಅಲ್ಲ, ಇದರ ಮೇಲೆ ಸುಮ್ಮನೆ ಬಿಡಬಾರ್ದು. ಒಂದು ವರ್ಷದಲ್ಲೇ ನೀವು ಏನಾದರೂ ಜಾಬ್ ಅಪರ್ಚುನಿಟೀಸ್ ಪಡ್ಕೊಂಡ್ರೆ ಮಾತ್ರ ನಿಮಗೆ ಮುಂದೆ ಅಪರ್ಚುನಿಟಿ ಸಿಗ್ತದೆ. ಇಲ್ಲ ಅಂದ್ರೆ ನಾವು ಇವಾಗ ತುಂಬಾ ಇರ್ತೀವಿ. ನೆಕ್ಸ್ಟ್ ಫಸ್ಟಿಗೆ ನಾವು DLS ಸೇರ್ಬೇಕಾದ್ರೆ 150 ಸ್ಟೂಡೆಂಟ್ಸ್, ಅದ್ರ ಹಿಂದ್ಗಡೆ 85 ನಮ್ಮ ಬ್ಯಾಚ್ ಎಷ್ಟು ಹೌದು. ಯೂನಿವರ್ಸಿಟಿಯಲ್ಲಿ ಇವೆಲ್ಲ ಬ್ಯಾಚಸ್ ಎಲ್ಲ ತುಂಬಿದ್ದು ನಮ್ಮ ಬ್ಯಾಚ್ ಆದ್ರೆ ಈ ತರ ಮಾಡ್ತಾರೆ, ಅಲ್ಲೇ ಕೊಡ್ತಾ ಇದ್ರು. ಯಾವಾಗ ಬಂದಾಯ್ತು, ಯಾವಾಗ KSOಗೆ ಮಾತ್ರ ಮಾನ್ಯತೆ ಬರೀತು, ಅವಾಗಿಂದ ಇದ್ರ ಬಗ್ಗೆ ಅವೇರ್ನೆಸ್ ಆಯ್ತು. ಈಗ ನಮ್ಮಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸೆಂಟರಲ್ಲಿ DLS ಸಬ್ಜೆಕ್ಟ್ ಇದೆ. DLS ಮಾಡಿದವರು ರೆಗ್ಯುಲರ್ ಮಾಡಿದವರು ಕೂಡ ಖಾಲಿ ಸಿಕ್ಕಿದ್ದಾರೆ. ಗಂಭೀರವಾಗಿ ಓದ್ಕೋಬೇಕು, ಸಾಧ್ಯವಾದಷ್ಟು ತಿಳ್ಕೋಬೇಕು. ನಾವು ಇಷ್ಟು ತಿಳ್ಕೊಂಡಿದ್ದೀವಿ, ರೆಗ್ಯುಲರ್ ಓದಿದ್ರೆ ಇನ್ನಷ್ಟು ತಿಳ್ಕೊಂಡಿರ್ತೀವಿ. ಅವಶ್ಯ ಮಾಡಬೇಕಾಗುತ್ತೆ, ನಿರಂತರವಾಗಿ ಅಧ್ಯಯನ ಮಾಡಬೇಕು. ನಮ್ಮಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಯಾವುದೇ ಹುದ್ದೆ ಬಂದರೆ ನಾವು ಶೇರ್ ಮಾಡಬೇಕು. ಅಕ್ಷರವತ್ತು ಆನ್ಲೈನಲ್ಲಿ ಇರ್ತಾರೆ, ದಯವಿಟ್ಟು ಬೇಡ, ಏನಿಲ್ಲ ಬೇಡ ಬೇಗ ಶೇರ್ ಮಾಡಬೇಕು. ಅಲ್ಲ, ಅವ್ರು ಹೇಳಿದ್ರಲ್ಲ, ಇನ್ಫಾರ್ಮೇಶನ್ ಶೇರ್ ಮಾಡಿದಷ್ಟು ನಮ್ಮ ನಾಲೆಡ್ಜ್ ಜಾಸ್ತಿ ಆಗುತ್ತೆ ಅಂತ. ಅಷ್ಟೇ, ನಾವು ಶೇರ್ ಮಾಡಿದಾಗ ನಾವು ಕಲಿತೀವಿ. ಅದೇ ಒಂದು ಉದ್ದೇಶ ಅಷ್ಟೇ, ಏನಿಲ್ಲ. ಥ್ಯಾಂಕ್ ಯು.